ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಸೈನಿಕ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಪ್ರೀ ಸಂಡೇ ಚಾಂಪಿಯನ್ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಈ ಸಂಡೇ ಚಾಂಪಿಯನ್ ಪರೀಕ್ಷೆಯಲ್ಲಿ ನೀವು ಪ್ರತಿ ರವಿವಾರ ಯಾರಾದ್ರೂ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ಏನ್ ಮಾಡೋದಪ್ಪ ಅಂತಂದ್ರೆ ನೀವು ಪರೀಕ್ಷೆಯನ್ನ ಬರಿಬಹುದು. ಪರೀಕ್ಷೆಯನ್ನ ಬರೆದು ನಿಮ್ಮ ಟ್ಯಾಲೆಂಟ್ ಅನ್ನ ಪರೀಕ್ಷಿಸಿಕೊಳ್ಬಹುದು. ಈ ಪರೀಕ್ಷೆಗೆ ಬಂದಾಗ ಏನಪ್ಪಾ ಅಂತಂದ್ರೆ ನಿಮಗೆ ಈ ತರ ಒಂದು ಪ್ರಶ್ನೆ ಪತ್ರಿಕೆ ನೀಡ್ತೀವಿ, ಅದ್ರ ಜೊತೆಗೆ OMR ಶೀಟ್ ಅನ್ನು ನೀಡ್ತೀವಿ. ಅವತ್ತೇ ನಿಮ್ಗೆ ಏನ್ ಮಾಡ್ತೀವಪ್ಪ ಅಂತ ರಿಸಲ್ಟ್ ಸಹ ನಿಮಗೆ ನಾವು ಹೇಳ್ತೀವಿ. ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಅದ್ರ ಜೊತೆಗೆ ಪ್ರತಿದಿನ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ ನಲ್ಲಿ ಪ್ರತಿದಿನ ಕ್ಲಾಸ್ ಗಳನ್ನ ನೋಡಬಹುದು. ನವೋದಯ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳಾಗಲಿ, ಸೈನಿಕ್ ಸ್ಕೂಲ್, ಆದರ್ಶ, ಮುರಾರ್ಜಿ, ಆಳ್ವಾಸ್, ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ಲಾಸ್ಗಳನ್ನ ಉಚಿತವಾಗಿ ನೀಡ್ತಾ ಇದ್ದೀವಿ. ಆದಷ್ಟು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ವಿಡಿಯೋಗಳನ್ನ ಹಾಕ್ತಾ ಇದೀವಿ, ಅದನ್ನು ಫಾಲೋ ಅನ್ನ ಮಾಡಿ. ನೀವು ಪ್ರತಿ ಸಂಡೇ ನೀವು ನಮಗೆ ವಾಟ್ಸ್ಆಪ್ ಮುಖಾಂತರ ನೀವು ಏನ್ ಮಾಡಬಹುದು, ನಮಗೆ ಡೀಟೇಲ್ಸ್ ಅನ್ನ ಕಳಿಸಿದ್ರೆ ನಿಮ್ಮ ಹೆಸರು, ಊರ ಹೆಸರು, ತಾಲೂಕು, ಜಿಲ್ಲೆಯನ್ನ ಡೀಟೇಲ್ಸ್ ಆಗಿ ಕಳಿಸಿದ್ದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ PDF ಮುಖಾಂತರ ಕಳಿಸ್ತೀವಿ ಮತ್ತು OMR ಸೆಟ್ ಅನ್ನ ಸಹ PDF ಮುಖಾಂತರ ಕಳಿಸ್ತೀವಿ. ತಾವೆಲ್ಲರೂ ಪರೀಕ್ಷೆಯನ್ನು ಬರೆದು ವಾಪಸ್ ನೀವು ಅಪ್ಲೋಡ್ ಮಾಡಿದ್ರೆ ಆ ರಿಸಲ್ಟ್ ಅನ್ನ ನೀವೇನ್ ಮಾಡಬಹುದು, ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಎಲ್ಲಾ ಪ್ರಶ್ನೆಗಳನ್ನ ಇದರಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡಿರ್ತೀವಿ. ಓಕೆನಾ? ಹಾಗಾದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರೆ ಸೈನಿಕ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಆ ಕ್ಲಾಸ್ಗಳನ್ನ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಕೊಟ್ಟಿರುವ ಚಿತ್ರದಲ್ಲಿ ತಪ್ಪಿ ಹೋಗಿರುವ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಮಿಸ್ಸಿಂಗ್ ನಂಬರ್ ಅನ್ನ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ 2026ರಲ್ಲಿ ಸೈನಿಕ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಪ್ರಶ್ನೆಯನ್ನ ಕೇಳ್ತಾರ. ಹಾಗಾದ್ರೆ ಯಾವ ರೀತಿ ಪ್ರಶ್ನೆಯನ್ನ ನಾವು ಬಿಡಿಸ್ಬೇಕು ನೋಡ್ರಿ. ಈ ರೀತಿ ಪ್ರಶ್ನೆಗಳನ್ನ ನೋಡಿದಾಗ ಏನಾಗ್ತದ ಅಂತಂದ್ರ ನೀವು ಸ್ಕೂಲ್ ಸಿಲೆಬಸ್ ಅನ್ನ ಓದುವಾಗ ಈ ರೀತಿ ಪ್ರಶ್ನೆಗಳು ನಿಮಗೆ ಏನಾಗಲ್ಲ ಕಂಡು ಬರಲ್ಲ. ಅದಕ್ಕೋಸ್ಕರ ಮೆಂಟಲ್ ಎಬಿಲಿಟಿ ಮತ್ತು ನವೋದಯ, ಸೈನಿಕ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಏನಾಗ್ತದ ಅಂದ್ರ ನೀವು ಸಪರೇಟ್ ಕ್ಲಾಸ್ಗಳನ್ನ ಕೇಳಬೇಕು. ಅವೆಲ್ಲ ಕ್ಲಾಸ್ಗಳನ್ನ ನಾವು ನಿಮಗೆ ಉಚಿತವಾಗಿ ನೀಡ್ತಾ ಇದೀವಿ, ಅದು ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ. ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವೇನ್ ಮಾಡೋಣಪ್ಪ ಅಂತಂದ್ರ ಈಗ ಬಿಡಿಸೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ 18, 15, 17, 12, 14, 10, 24, 20 ಅಂತ ಹೇಳಿ ಕೊಟ್ಟಿದಾರ. ಇಲ್ಲಿ ನೋಡ್ರಿ 3, 5, 4 ಕೊಟ್ಟಿದಾರ. ಇಲ್ಲಿ ನಿಮ್ಗೊಂದು ಕ್ವಶನ್ ಮಾರ್ಕ್ ಕೊಟ್ಟಾರ. ಈ ಕ್ವಶನ್ ಮಾರ್ಕ್ ಒಳಗ ಯಾವುದು ನಮಗ ಸಂಖ್ಯೆ ಬರ್ತದ, ಆನ್ಸರ್ ಆಗ್ತದ ಅಂತ ಹೇಳಿ ನೋಡ್ಬೇಕಾಗ್ತದ. ಹಂಗಿದ್ರೆ ನೋಡ್ರಿ ವಿದ್ಯಾರ್ಥಿಗಳು ಏನ್ ಮಾಡ್ಯಾರ, ಬಹಳ ಸಿಂಪಲ್ ಆಗ್ಯದ. ಏನದ ಅಂದ್ರ ಈ 18 ಮತ್ತು 15ಕ್ಕ ಏನ್ ಡಿಫರೆನ್ಸ್ ಅದರ, ಎಷ್ಟು ಸಂಖ್ಯೆ ಡಿಫರೆನ್ಸ್ ಅದ ಅಂತಂದ್ರ ಈ 3 ಅಂತಕ್ಕಂತ ಸಂಖ್ಯೆ ಡಿಫರೆನ್ಸ್ ಅದ. ಎಷ್ಟ್ರಿ? 3 ಸಂಖ್ಯೆ ಡಿಫರೆನ್ಸ್ ಅದ ನೋಡ್ರಿ. 15, 16, 17, 18. ಹೌದಾ? 15 ಅದಲ್ಲ, 16, 17, 18 ಎಷ್ಟು ಸಂಖ್ಯೆ ಅದರಿ? 3 ಸಂಖ್ಯೆ ಡಿಫರೆನ್ಸ್ ಅದ. ಇನ್ ನೋಡ್ರಿ 17 ಮತ್ತು 12ಕ್ಕೆ ಎಷ್ಟು ಡಿಫರೆನ್ಸ್ ಅದ ಅಂತಂದ್ರ 5 ಡಿಫರೆನ್ಸ್ ಅದ. ಹಂಗ ಇಲ್ಲಿ ನೋಡ್ರಿ 10 ಮತ್ತು 14ಕ್ಕೆ ಎಷ್ಟು ಡಿಫರೆನ್ಸ್ ಅದರಿ? 4 ಡಿಫರೆನ್ಸ್ ಅದ. ಹಂಗೇನಂದ್ರ 24 ಮತ್ತು 20ಕ್ಕೆ ಎಷ್ಟು ಡಿಫರೆನ್ಸ್ ಅದ ಅಂತ ನೀವು ಕಂಡುಹಿಡಿಬೇಕಾದ್ರ ಇಲ್ಲಿ 4 ಡಿಫರೆನ್ಸ್ ಅದ. ನಮ್ಮ ಉತ್ತರ ಏನಾಗ್ತದ? ಆಪ್ಷನ್ಸ್ 2 ಆಗ್ತದ. ಆಪ್ಷನ್ಸ್ 4 ಇಸ್ ರೈಟ್ ಆನ್ಸರ್ ಆಗ್ತದ. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ ಐತಿ. ಒಮ್ಮೆ ನೀವು ನೋಡಿದ್ರೆ ಏನಾಗ್ತದ ಅಂದ್ರ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿ ಅರ್ಥ ಆಗಂಗಿಲ್ಲ. ನೀವು ಡೈಲಿ ಕ್ಲಾಸ್ ನೋಡಿದ್ರಂದ್ರ, ದಿನ ಲೈಕ್ ಮಾಡಿದ್ರಂದ್ರ, ಕಮೆಂಟ್ ಮಾಡಿದ್ರಂದ್ರ ನಾವು ಇನ್ನೂ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ತೆಗೆದುಕೊಂಡು ಬಂದ ನಾವು ನಿಮ್ ಜೊತೆಗೆ ಏನ್ ಮಾಡ್ತೀವಿ, ಡಿಸ್ಕಷನ್ ಅನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ. BA 3 ಅಂತ ಕೊಟ್ಟಾನ. ಇದು ಅನಾಲಜಿ ಪ್ರಶ್ನೆಗಳು ಬರ್ತದ, ಸಹ ಸಂಬಂಧ ಪ್ರಶ್ನೆಗಳು ಬರ್ತಾವ. ನೋಡ್ರಿ BA 3 ಅಂತ ಕೊಟ್ಟಾನ, DB 6 ಅಂತ ಕೊಟ್ಟಾನ, ಇಲ್ಲಿ FC 9 ಅಂತ ಕೊಟ್ಟಾನ. ನೆಕ್ಸ್ಟ್ ಏನಾಗ್ತದ ಅಂತೇಳಿ ಪ್ರಶ್ನೆ ಕೊಟ್ಟಾಗ ಇಲ್ಲಿ ನೋಡ್ರಿ B ಅನ್ನೋದು 2ನೇ ಅಕ್ಷರ, ಇಲ್ಲಿ ಏನಾಗ್ತದ? A ಅನ್ನೋದು 1ನೇ ಅಕ್ಷರ, ಇಲ್ಲಿ ಏನಾಗ್ತದ? ಟೋಟಲ್ 3 ಆಗ್ತದ. ಇಲ್ಲಿ D ಅನ್ನೋದು ಎಷ್ಟ್ರಿ? 4ನೇ ಅಕ್ಷರ, B ಅನ್ನೋದು 2ನೇ ಅಕ್ಷರ, ಇಲ್ಲಿ ಎಷ್ಟು? 6 ಆಗ್ತದ. F ಅನ್ನೋದು ಎಷ್ಟಾಗ್ತದೆ? 6ನೇ ಅಕ್ಷರ, C ಅನ್ನೋದು 3ನೇ ಅಕ್ಷರ, ಎಲ್ಲ ಕೂಡಿಸಿದ್ರೆ 9 ಆಗ್ತದ. ಓಕೆನಾ? ಕರೆಕ್ಟಾ? ಇವ್ನ ಏನ್ ಮಾಡ್ಯಾರ ಅಂದ್ರ ಜಸ್ಟ್ ಪ್ಲಸ್ ಮಾಡ್ಯಾರ. ಏನ್ ಮಾಡ್ಯಾರ? ಪ್ಲಸ್ ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ ನಾವ್ ಇದ್ರೊಳಗೆ ಕಂಡು ಹಿಡಿಬೇಕಾಗ್ತದೆ. ನೋಡ್ರಿ J ಅಂದ್ರ 7 ಪ್ಲಸ್ D ಅಂದ್ರ 4, 7, 4, 10 ಆಕತ್ತೆ ಅಂದ್ರೆ ಆಗುದಿಲ್ಲ, ಆಪ್ಷನ್ಸ್ ಹೋಗ್ತದ. V ಅಂದ್ರೆ ಏನ್ರಿ? 22 ಆಗ್ತದ. E ಅಂದ್ರ 5 ಆಗ್ತದ. ಇವೆರಡು ಕೂಡಿಸಿದ್ರ ಏನಾಗ್ತದ ಅಂದ್ರ 22, 1, 5, 27 ಆಗ್ತದ. ಇದು ಆಪ್ಷನ್ಸ್ ಆಗುದಿಲ್ಲ. ಹಂಗಾರೆ ಇಲ್ಲಿ ನೋಡ್ರಿ H ಕೊಟ್ಟಾನ ಮತ್ತು D ಕೊಟ್ಟಾನ. H ಅಂದ್ರೆ 8, D ಅಂದ್ರ 12. ಹೌದಾ? ಸಾರಿ, D ಅಂದ್ರೆ ಎಷ್ಟಾಗ್ತದ? 4 ಆಗ್ತದ. D ಅಂದ್ರೆ ಎಷ್ಟಾಗ್ತದ್ರಿ? 4 ಆಗ್ತದ. 2 ಕೂಡಿಸಿದ್ರೆ 12 ಆಗ್ತದ. ಆಪ್ಷನ್ ಸಿ, ಆಪ್ಷನ್ ಸಿ ಏನಾಗ್ತದ? ಕರೆಕ್ಟ್ ಆಗ್ತದ. ಹೌದಾ? ಹಿಂಗೇನಪ್ಪಾ ಅಂತಂದ್ರೆ ಈಸಿ ಮೆಥಡ್ ಒಳಗೆ ಕ್ವಶನ್ಸ್ ಇರ್ತಾವ, ನೀವೇನ್ ಮಾಡ್ಬೋದು, ಬಹಳ ಕೇರ್ಫುಲ್ ಆಗಿ ನೋಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನಾಗ್ತದೆ ನೋಡ್ರಿ ವಿದ್ಯಾರ್ಥಿಗಳೇ. 1, 3, 7, 15, 31 ಕೊಟ್ಟಾರ. ಇಲ್ಲಿ ಡಿಫ್ರೆನ್ಸ್ ಅನ್ನ ಹೆಂಗ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 1, 3, 7, 15, 31 ವಾಟ್ ನೆಕ್ಸ್ಟ್ ಮುಂದಿಂದ ಏನ ಅಂತ ಹೇಳಿ ಪ್ರಶ್ನೆ ಕೊಟ್ಟಾರ. ಇಲ್ಲಿ ನೋಡ್ರಿ 1ಕ್ಕ ಪ್ಲಸ್ 1 ಮಾಡ್ಯಾರ, 2 ಆಗ್ತದ. ಅಲ್ಲಿ 2ಕ್ಕ ಪ್ಲಸ್ 1 ಮಾಡಿದ್ರೆ ಏನಾಗ್ತದ್ರಿ? 3 ಆಗ್ತದ. ಹೌದಾ? ಇಲ್ಲಿ ನೋಡ್ರಿ ಈಗ 3 ಇಂಟು 2 ಎಷ್ಟಾಗ್ತದ್ರಿ? 6 ಆಗ್ತದ್ರಿ. ಪ್ಲಸ್ 1 ಕೂಡಿಸಿದ್ರೆ 7 ಆಗ್ತದ. ಓಕೆನಾ? ಆಮೇಲೆ ನೋಡ್ರಿ 7 ಇಂಟು 2
ಪ್ಲಸ್ 1 ಕೂಡಿಸಿದ್ರೆ ಏನಾಗ್ತದೆ 15 ಆಗ್ತದೆ. ಓಕೆ 15 ಬತ್ತಾ. ಇನ್ನು ನೋಡ್ರಿ 15 ಇಂಟು 2 ಎಷ್ಟಾಗ್ತದ 30 ಆಗ್ತದ. ಪ್ಲಸ್ 1 ಕೂಡಿಸಿದ್ರೆ ಏನಾಗ್ತದ ರೀ 31 ಆಗ್ತದ. ಇನ್ನು ನಾವ್ ಏನ್ ಮಾಡ್ಬೇಕ್ರಿ 31 ಇಂಟು 2 ಮಾಡಿದಾಗ ಎಷ್ಟಾಗ್ತದ 62 ಆಗ್ತದ. ಅದಕ್ಕೆ ಪ್ಲಸ್ 1 ಕೂಡಿಸಿದ್ರ 63 ಆಗ್ತದ. ನಮ್ಮ ಆನ್ಸರ್ ಏನ್ರಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆ ಈ ರೀತಿ ಏನಪ್ಪಾ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಒಳಗ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವ. ನಾವೇನ್ ಮಾಡ್ಬೇಕ್ರಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಅಲ್ಪ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಒಳಗ ಪ್ರಶ್ನೆ ಏನಕ್ಕೆನ ಇದನ್ನ ಹೆಂಗ್ ಬಿಡಿಸ್ಬೇಕು ಥಿಂಕ್ ಮಾಡಿ ನೋಡೋಣ. ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಏನಪ್ಪಾ ಅಂತಂದ್ರ 2026 ಒಳಗ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆ ಒಳಗ ಈ ಪ್ರಶ್ನೆನ ಕೇಳ್ಯಾರ. ಇಂತಹ ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂತಂದ್ರ ನಿಮ್ಮ ಪರೀಕ್ಷೆ ಒಳಗ ಬರುವ ಸಾಧ್ಯತೆಗಳು ಇರ್ತಾವ. ನೋಡ್ರಿ ಏನ್ ಮಾಡ್ಯಾರ, ಜಸ್ಟ್ ಸಿ ಅನ್ನೋದು ಎಷ್ಟನೇ ಅಕ್ಷರ 3, ಸಿ ಅನ್ನೋದು 3ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಆಮೇಲೆ ಜಿ ಅನ್ನೋದು ಏನ್ರಿ 7ನೇ ಅಕ್ಷರ. ಕರೆಕ್ಟಾ? ಏನಾಗ್ಯದ ಎರಡು ಡಿಫ್ರೆನ್ಸ್ ಆಗೈತೆ. 3 5 7 7 ಅಕ್ಷರ 9. ಇನ್ನು 9ನೇ ಅಕ್ಷರ ಯಾವ್ದು ಬರ್ತತಿ ನೋಡ್ಬೇಕು. ಯಾವ್ದು ಬರ್ತತಿ ಅಂದ್ರೆ ಆಯ್ ಬರ್ತದೆ. ಕರೆಕ್ಟಾ? ಯಾವ್ದು ಬರ್ತದ್ರಿ ಆಯ್ ಬರ್ತದ. ಇಲ್ಲಿ ಏನಾದ್ರೆ 6 ಐತಿ. 6ಕ್ಕೆ ಪ್ಲಸ್ ಏನ್ ಮಾಡ್ಯಾರ ಪ್ಲಸ್ 4 ಮಾಡ್ಯಾರ 10 ಆಗ್ಯದ. 10ಕ್ಕೆ ಪ್ಲಸ್ 4 ಮಾಡ್ಯಾರ ಏನಾಗ್ಯದ 14 ಆಗ್ಯದ. 14ಕ್ಕೆ ಪ್ಲಸ್ 4 ಮಾಡಿದ್ರೆ ಎಷ್ಟಾಗ್ತದ 18 ಆಗ್ತದ. ಓಕೆನಾ? ಇನ್ನೇನ್ ಮಾಡ್ಬೇಕ್ರಿ ಆಯ್ ಮತ್ತು 18 ಮತ್ತು ಆಪ್ಷನ್ಸ್ ಇದು ಹೋಗ್ತದ ಇದು ಹೋಗ್ತದ. ಇನ್ನು 2 ಆಪ್ಷನ್ಸ್ ಉಳಿತದ. ಇಲ್ಲಿ ನೋಡ್ರಿ ಏನ್ ಮಾಡ್ಯಾರ ಎಕ್ಸ್ ಅನ್ನೋದು ಎಷ್ಟನೇ ಅಕ್ಷರ ನೋಡ್ರಿ, ಇದು ಎಕ್ಸ್ ಅನ್ನೋದು 24ನೇ ಅಕ್ಷರ, ಆಮೇಲೆ ವಿ ಅನ್ನೋದು ರೀ 22ನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ. ಇಲ್ಲಿ ನೋಡಿ ಫ್ರೆಂಡ್ಸ್ ರೀ 24 22 20 18ನೇ ಅಕ್ಷರ ಯಾವ್ದು ಬರ್ತೈತಿ ನಾವು ನೋಡ್ಬೇಕು. ಅದು ಏನಾಗ್ತದ 6 ಆಗ್ತದ. ನಮ್ಮ ಆಯ್ಕೆ ಯಾವ್ದಾಗ್ತದಪ್ಪ ಅಂತಂದ್ರ ಯಾವ್ದಾಗ್ತದ್ರಿ ಆಪ್ಷನ್ಸ್ 2 ಇಸ್ ರೈಟ್ ಆನ್ಸರ್ ಆಗ್ತದೆ. ಓಕೆ ಈ ರೀತಿ ಪ್ರಶ್ನೆಗಳು ಬಂದಾಗ ಏನ್ ಮಾಡ್ಬೋದ್ರಿ ಬಹಳ ಜಾಗೃತಿಯಿಂದ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ಬಿಡಿಸ್ಬೇಕಾಗ್ತದ. ನೋಡ್ರಿ ಏನಪ್ಪಾ ಅಂತಂದ್ರೆ ಕೋಡಿಂಗ್ ಡಿ ಕೋಡಿಂಗ್ ಒಳಗೆ ಮತ್ತೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಯಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರ ನಾವು ಮುರಾರ್ಜಿ ಚಾಂಪಿಯನ್ ಅಂತ ಹೇಳಿ ಒಂದು 53 ಪ್ರಶ್ನೆ ಪತ್ರಿಕೆಗಳ ಒಂದು ಕ್ವಶನ್ ಬ್ಯಾಂಕ್ ಅನ್ನ ರೆಡಿ ಮಾಡಿದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ನೋಡ್ರಿ ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ ವಿಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿದೆ. ಅದರ ಜೊತೆಗೆ ಮುರಾರ್ಜಿ, ಆದರ್ಶ, ಕಿತ್ತೂರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತರ ಮುರಾರ್ಜಿ ಮತ್ತು ಆಳ್ವಾಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗ್ತದ. ಇದ್ರೊಳಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಇರ್ತಾವ್ರಿ 53 ಅಂತಂದ್ರ ಬಹಳ ಈಜಿ ಐತಿ ನೋಡ್ರಿ ಎಲ್ಲರೂ. ನೋಡ್ರಿ ಈ ರೀತಿ ಪ್ರತಿಯೊಂದು 53 ಪ್ರಶ್ನೆ ಪತ್ರಿಕೆಗಳು ಬಿಡಿ ಆಗಿರ್ತಾವ. ಹೌದಾ? ಈ ರೀತಿ ನೀವೇನ್ ಮಾಡಬಹುದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮನೆ ಒಳಗ ಪ್ರಾಕ್ಟೀಸ್ ಮಾಡಬಹುದು. ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೋಬಹುದು. ಮತ್ತೆ ಯಾವ ಒಂದು ವಿಷಯದೊಳಗೆ ನೀವು ವೀಕ್ ಅದರಿ ಆ ಒಂದು ವಿಷಯಗಳನ್ನ ನೀವು ರೆಡಿ ಆಗ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಇನ್ನೂ ಬಹಳ ಸಮಯ ಅವಕಾಶದ. ಅದಕ್ಕೆ ಕ್ವಶನ್ ಪೇಪರ್ ಏನಪ್ಪಾ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ತಾ ಇದ್ದಾರೆ. ನಿಮಗೂ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಲ್ಲ ನೀವು ತೆಗೆದುಕೊಡ್ರಿ. ನೀವು ಮನೆಯೊಳಗೆ ಅಭ್ಯಾಸ ಮಾಡ್ರಿ. ನೀವು ವಾರಕ್ಕೊಂದು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರು 53 ವಾರ ಬೇಕು. ನೀವು ಎಷ್ಟ್ರಿ 53 ವಾರಗಳು ಬೇಕಾ? ನೀವು ವಾರಕ್ಕೆ 2 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬಹುದು. ವಾರಕ್ಕೆ 200 ಕ್ವಶನ್ ಅಂದ್ರ 5300 ಕ್ವಶನ್ಗಳು ಏನಪ್ಪಾ ಅಂತಂದ್ರ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗದಾವ. ಅವನ್ನೆಲ್ಲ ನೀವು ರಿವಿಷನ್ ಮಾಡಿದ್ರ ಅಂದ್ರ ನೀವು 100% 90+ ಏನ್ ಮಾಡ್ತೀರಿ ಸ್ಕೋರ್ ಮಾಡ್ತೀರಾ. ಈ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಏನ್ ಮಾಡ್ಯಾರಪ್ಪ ಅಂತಂದ್ರ ಮುರಾರ್ಜಿ ಆದರ್ಶ ಒಳಗ ಆ ಸ್ಕೋರ್ ಅನ್ನ ಮಾಡಿ ಹಲವಾರು ಶಾಲೆಗಳಿಗೆ ಆಯ್ಕೆ ಹೋಗ್ಯಾರ. ಸೈನಿಕ್ ಸ್ಕೂಲು, ನವೋದಯ, ಆದರ್ಶ, ಅಲ್ಪಸಂಖ್ಯಾತರ ಮುರಾರ್ಜಿ, CBSE ಸ್ಕೂಲಿಗೆ ಸಹ ಏನಪ್ಪಾ ಅಂತಂದ್ರ ಫಸ್ಟ್ ರ್ಯಾಂಕ್ ಸಹ ಬಂದಿದಾರ. ಅದಕ್ಕೂ ನಿಮಗೂ ಒಂದು ದೊಡ್ಡ ಅವಕಾಶ ಅದ. ಈ ಪ್ರಶ್ನೆ ಪತ್ರಿಕೆಯನ್ನು ಯಾರಿಗೆಲ್ಲ ಬೇಕಲ್ಲ ನಾವೇನ್ ಮಾಡ್ತೀವಿ ನಮ್ಮ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದಂದ್ರ ನಿಮಗೆ ಪೋಸ್ಟ್ ಮುಖಾಂತರ ಆನ್ಲೈನ್ ಮುಖಾಂತರ ಏನ್ ಮಾಡ್ತೀವಿ ನಾವು ನಿಮ್ಮ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇದು ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ರೆಡಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆದರ್ಶ ನೈಜ ಪ್ರಶ್ನೆ ಪತ್ರಿಕೆ 2026. ಈ ವರ್ಷ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಏನ್ ಮಾಡಿದೀವಿ ಇದರಲ್ಲಿ ನಾವು ಆಲ್ರೆಡಿ ರೆಡಿ ಮಾಡಿದೀವಿ. ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ನಡೀತಕ್ಕಂಥ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳು ಹೌದಾ ಇವುಗಳನ್ನ ಮಾದರಿಯಾಗಿ ಇಟ್ಕೊಂಡು ನಿಮ್ಗೆ ಹೆಚ್ಚಿನ ಅಧ್ಯಯನ ಮಾಡ್ಲಿಕ್ಕೆ ಏನಾಗ್ತದ ಅಂದ್ರ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಈ ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳ ಈಜಿ ಆಗ್ಯದ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಜಸ್ಟ್ ಮೊದಲ ಅಕ್ಷರವನ್ನ ಏನ್ ಮಾಡ್ಯಾರಿ ಕೊನೆಗೆ ಬರ್ಲಾರ ಇಷ್ಟ ನೋಡ್ಬೇಕು. ನಾವು ಏನ್ ಮಾಡೋಣ ಮೊದಲ ಅಕ್ಷರವನ್ನ ಕೊನೆಗೆ ಬರೀ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಯಾರ ಇಲ್ಲಿ ಏನ್ ಚೇಂಜಸ್ ಆಗೈತೆ ನೋಡ್ರಿ. ಇಲ್ಲಿ ಏನ್ ಚೇಂಜಸ್ ಆಗಿ ಅಂದ್ರೆ ಜಸ್ಟ್ 3ನೇ ಅಕ್ಷರ ಫಸ್ಟ್ ಬಂದದ. ಇಲ್ಲಿ ನಾವು ಏನ್ ಮಾಡೋಣ 3ನೇ ಅಕ್ಷರ ಫಸ್ಟ್ ಬರ್ದಿವ್ ಅಂದ್ರ ಇನ್ನೇನ್ ಉಳಿತ್ರಿ ಇಲ್ಲಿ ಎ ಉಳಿತು, ಇಲ್ಲಿ ಇ ಉಳಿತು. ಯಾವ್ದಾಗ್ತದ್ರಿ MEAEG ಅಂತ ಇಲ್ಲಿ ಆಗ್ತದ. ಆಪ್ಷನ್ಸ್ 4 ಒಳಗ ಆಗ್ತದ. ಇಷ್ಟ ನೋಡ್ರಿ ಬಹಳ ಥಿಂಕ್ ಮಾಡಂಗಿಲ್ಲ. ಬಹಳ ಏನ್ ಮಾಡ್ಬೇಕು ಯೋಚನೆಯನ್ನ ಮಾಡಿ ಜಸ್ಟ್ ನೀವೇನ್ ಮಾಡ್ಬೋದ್ರಿ ಎಕ್ಸಾಮ್ ಅನ್ನ ಬರಿಬಹುದು. ಹೌದಾ? ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ 5 11 17 23 ಮುಂದೆ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನ್ ಡಿಫ್ರೆನ್ಸ್ ರೀ? ಇದು ಸರಣಿ ಒಳಗೆ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗ್ತದ. ಇಲ್ಲಿ ನೋಡ್ರಿ 5 ಮತ್ತು 11ಕ್ಕೆ ಡಿಫ್ರೆನ್ಸ್ ಏನದ 6 ಡಿಫ್ರೆನ್ಸ್ ಅದ. 11ಕ್ಕೆ ಮತ್ತು 17ಕ್ಕೆ ಏನದ 6 ಡಿಫ್ರೆನ್ಸ್ ಅದ. 17 ಮತ್ತು 23ಕ್ಕೆ 6 ಡಿಫ್ರೆನ್ಸ್ ಅದ. ಇಲ್ಲಿ ನೋಡ್ರಿ ಸರಣಿ ಹೆಂಗಾಗ್ಯದಪ್ಪ ಅಂತಂದ್ರ 6 6 6 ಮುಂದೆ 23ಕ್ಕೆ ನಾವು 6 ಕೂಡಿಸಿದ್ರೆ ಏನಾಗ್ತದ ಅಂದ್ರ 29 ಆಗ್ತದ. ನಮ್ಮ ಆಯ್ಕೆ ಆಪ್ಷನ್ಸ್ ಡಿ ಒಳಗದ. ಎಲ್ಲದ್ರಿ ಆಪ್ಷನ್ಸ್ ಡಿ ಒಳಗದ. ಇಂತಹ ಪ್ರಶ್ನೆಗಳು ಏನಪ್ಪಾ ಅಂತಂದ್ರ ನೀವು ಆನ್ಲೈನ್ ಕ್ಲಾಸ್ ನೋಡೋದ್ರಿಂದ ಈ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಏನಾಗ್ತದ ಅಂದ್ರ ನಿಮಗೆ ಬಹಳ ಈಜಿ ಆಗ್ತದ. ಓಕೆ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲೊಂದು ಏನಪ್ಪಾ ಅಂತಂದ್ರ ವೆನ್ ಡಯಾಗ್ರಾಮ್. ಹೌದಾ?
ವೆನ್ ಡಯಾಗ್ರಾಮ್ ಮ್ಯಾಗ ನಿಮ್ಗೆ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆಗಳು ಬಹಳ ಇರ್ತದೆ, ಅಲ್ಲಿಯೂ ಬಹಳ ಈಜಿ ಆಗಿರ್ತಕ್ಕಂಥ. ಇಲ್ಲಿ ಯಾಕಂದ್ರ ಆ ಕೊಟ್ಟಿರ್ತಕ್ಕಂಥ ಪದಗಳಿಗೆ ನಾವು ಸಂಬಂಧಗಳನ್ನು ಗುರುತಿಸಬೇಕು, ಚಿತ್ರಗಳನ್ನ ತೆಗಿಬೇಕಾಗ್ತದೆ. ನೋಡ್ರಿ ಇಲ್ಲಿ ಕಂಟ್ರಿ ದೇಶ ನೇಪಾಳ ಮತ್ತು ಇಂಡಿಯಾ, ಹೌದಾ? ದೇಶ ಅಂತ ಕೊಟ್ಟಾನ ನೇಪಾಳ ಮತ್ತು ಇಂಡಿಯಾ ಅಂತೇಳಿ. ದೇಶ ನೇಪಾಳ ಒಂದು ದೇಶ, ಇಂಡಿಯಾನು ಒಂದು ದೇಶ, ಹೌದಾ? ಇದಕ್ಕೆ ಚಿತ್ರ ಯಾವ್ದು ಹೊಂದಾಣಿಕೆ ಆಗ್ತದ, ವೆನ್ ಡಯಾಗ್ರಾಮ್ ಯಾವ್ದಾಗ್ತದೆ, ಯಾವ ರೀತಿ ನೀವು ಚಿತ್ರವನ್ನ ನೀವು ರೆಡಿ ಮಾಡ್ಕೋತೀರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ನೋಡ್ರಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ನೋಡ್ರಿ ಕಂಟ್ರಿ ಅಂತ ಬಂದಾಗ ದೇಶ, ಹೌದಾ? ಅದ್ರೊಳಗ ನೇಪಾಳನು ಒಂದು ದೇಶ, ಇಂಡಿಯಾನು ಒಂದು ದೇಶ, ಹೌದಾ? ಅದಕ್ಕೆ ಏನಾಗ್ತದ, ಇದೇನಾಗ್ತದೆ ಕಂಟ್ರಿ ಆಗ್ತದ ರೀ, ಇದು ನೇಪಾಳ ಅಂತಕ್ಕಂಥ ದೇಶ ಆಗ್ತದ, ಇದು ಇಂಡಿಯಾ ಅಂತಕ್ಕಂಥ ದೇಶ ಆಗ್ತದ. ನಮ್ಮ ಆಯ್ಕೆ ಇಂತ ಚಿತ್ರ ಎಲ್ಲ ನೋಡಿದ್ರ ಆಪ್ಷನ್ ಎ ಒಳಗದ, ಇದು ರೈಟ್ ಆನ್ಸರ್ ಆಗ್ತದ, ಹೌದ್ರಿ? ಇನ್ನ ನೋಡ್ರಿ ಇದಕ್ಕೊಂದು ನಾವು ಉದಾಹರಣೆ ಕೊಡ್ಬೋದು. ಏನ್ ಕೊಡ್ಬೋದ್ರಿ ಇದಕ್ಕೆ? ನೋಡ್ರಿ ನಾವು ಉದಾಹರಣೆ ಅಷ್ಟೇ, ಇದಕ್ಕೆ ಈ ಪ್ರಶ್ನೆಗೆ ಆನ್ಸರ್ ಇದು ಓಕೆ ಆಯ್ತು. ಇನ್ನ ಆಪ್ಷನ್ಸ್ ಫಸ್ಟ್ ನೋಡ್ರಿ ಟೂ ತಗೊಳ್ಳೋಣ, ಹೌದಾ? ಟೂ ತಗೊಳ್ಳಿ. ಏನ್ ತಗೊಂಡ್ರಿ? ತರಕಾರಿ, ಹೌದಾ? ತರಕಾರಿ, ತರಕಾರಿ ಒಳಗೆ ಏನ್ರಿ? ಆಲೂಗಡ್ಡೆ. ಯಾವ್ದ್ರಿ? ಆಲೂಗಡ್ಡೆ, ಹೌದಾ? ಆಲೂಗಡ್ಡೆ ಅಂತ ಅನ್ಕೊಂಡಿ ನಾವು. ನೆಕ್ಸ್ಟ್ ಇದು ಯಾವ್ದ್ರಿ? ಬಾಳೆಹಣ್ಣು. ಇದು ಹಣ್ಣು ಅಂದ್ಕೊಂಡು ಯಾವ ಹಣ್ಣ್ರಿ? ಬಾಳೆಹಣ್ಣು, ಹೌದಾ? ಈ ರೀತಿ ಚಿತ್ರಕ್ಕೆ ಏನಾಗ್ತದ, ಇದು ಉತ್ತರ ಕರೆಕ್ಟ್ ಆಗ್ತದ. ಇದು ಯಾವ್ದು ಉತ್ತರ ಆಗ್ತದ್ರಿ ಸರ್ ಅಂತಂದ್ರ ಇದು ನೋಡ್ರಿ ನಾವು ಆಪ್ಷನ್ಸ್ ಕೊಡ್ಬೋದು. ಏನ್ ಕೊಡ್ಬೋದ್ರಿ? ರಾಜ್ಯಗಳು ಕೊಡ್ಬೋದು. ಹೆಂಗ್ರಿ? ಇದು ಕರ್ನಾಟಕ, ಇದು ಮಹಾರಾಷ್ಟ್ರ, ಇದು ಗೋವಾ. ನೋಡ್ರಿ ಮೂರು ಏನಪ್ಪಾ ಅಂತಂದ್ರ ರಾಜ್ಯಗಳ ಬೇರೆನ, ಕರ್ನಾಟಕ ರಾಜ್ಯ ಬೇರೆ, ಮಹಾರಾಷ್ಟ್ರ ರಾಜ್ಯ ಬೇರೆ, ಗೋವಾ ರಾಜ್ಯ ಬೇರೆ. ಈ ರೀತಿ ವೆನ್ ಡಯಾಗ್ರಾಮ್ ರೆಡಿ ಆಗ್ತದ. ಇದಕ್ಕೊಂದು ಉದಾಹರಣೆ ಏನ್ ಕೊಡ್ಬೋದ್ರಿ? ಬಹಳ ಈಜಿ ಆಗಿರ್ತಕ್ಕಂಥ ಉದಾಹರಣೆ ಏನಪ್ಪಾ? ಭಾರತ, ಹೌದಾ? ಅದ್ರಾಗ ಕರ್ನಾಟಕ, ಅದ್ರಾಗ ಏನಪ್ಪಾ ಅಂತಂದ್ರ ಬೆಳಗಾವಿ. ನೋಡ್ರಿ ಭಾರತ ದೇಶ ಐತಿ, ಭಾರತ ದೇಶದೊಳಗ ಕರ್ನಾಟಕ ಐತಿ, ಕರ್ನಾಟಕದೊಳಗ ಬೆಳಗಾವಿ ಐತಿ. ಅಂದ್ರ ಒಂದಕ್ಕೊಂದು ಚಿತ್ರಗಳು ಏನಾಗ್ಯಾವ? ಸಂಬಂಧ ಆಗ್ಯಾವ. ಈ ನಾಲ್ಕಕ್ಕೂ ಉತ್ತರ ನಾ ಏನ್ ಮಾಡೀನಪ್ಪ, ಸಂಬಂಧಗಳ ನಿಮ್ಗೆ ಆನ್ಸರ್ ಅನ್ನ ಹೇಳಿದ್ನಿ. ಇದೇ ರೀತಿ ಏನ್ ಮಾಡಬಹುದು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದಕ್ಕೆ ಏನ್ ವೆನ್ ಡಯಾಗ್ರಾಮ್ ಒಂದು ಕ್ಲಾಸ್ ಅನ್ನ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ಮತ್ತೆ ಅದರ ಹೆಚ್ಚಿನ ಪ್ರಶ್ನೆಗಳನ್ನ ನಿಮ್ ಜೊತೆ ನಾನು ಏನ್ ಮಾಡ್ತೀನಿ ತೆಗೆದುಕೊಂಡು ಡಿಸ್ಕಷನ್ ಮಾಡಿದ್ನಂದ್ರ ನಿಮಗೆ ಈ ಚಾಪ್ಟರ್ ಏನಾಗ್ತದೆ ಅಂದ್ರೆ ಬಹಳ ಈಜಿ ಆಗ್ತದೆ. ಕೆಲವೊಂದಿಷ್ಟು ಏನಾಗ್ತದೆ ಕನ್ಫ್ಯೂಸ್ ಆಗ್ತದೆ, ಇನ್ನೂ ಡಿಫಿಕಲ್ಟ್ ಕ್ವಶನ್ಸ್ ಅದಾವ, ಹೌದಾ? ಅದನ್ನ ಮುಂದಿನ ಕ್ಲಾಸ್ನ ಏನ್ ಮಾಡೋಣ ನಾವು ನೀವು ಡಿಸ್ಕಷನ್ ಮಾಡೋಣ. ಓಕೆ ನೋಡ್ರಿ ವಿದ್ಯಾರ್ಥಿಗಳ, ಇಲ್ಲಿ ಹೌ ಮನಿ ಟ್ರಯಾಂಗಲ್ ಆರ್ ಇನ್ ದ ಫಿಗರ್ಸ್ ಅಂದ್ರ ಈ ಒಂದು ಚಿತ್ರದೊಳಗ ಎಷ್ಟು ತ್ರಿಭುಜಗಳದಾವ ಅಂತ ಹೇಳಿ ಪ್ರಶ್ನೆ ಕೇಳಿದಾರ. ಬಹಳ ಏನಾಗ್ತದ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತೀರಿ ಅಂದ್ರೆ 1 2 3 4 5 ಅಂತ ಹೇಳಿ ಹಾಕ್ಬಿಡ್ತೀರಿ. ಆಪ್ಷನ್ಸ್ 5 ಇರ್ತಾವ. ಈ ರೀತಿ ಇದ್ದುವಾಗ ಒಂದು ಟ್ರಿಕ್ಸ್ ಹೇಳ್ತಾನೆ ನಮ್ಗೆ. ಏನ್ ಮಾಡ್ಬೇಕಂದ್ರ ಎಷ್ಟು ತ್ರಿಭುಜ ಇದಾವ ಎಣ್ಸ್ಕೊಂಡ್ಬಿಡ್ಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ? 1 2 3 4 ಅಂತ ಬರಿಬೇಕು, ಹೌದಾ? ಇಲ್ಲಿ ನೋಡ್ರಿ ಇಲ್ಲಿ 1 2 3 ಅಂತ ಬರಿಬೇಕು. ಇವನ್ನೆಲ್ಲ ಪ್ಲಸ್ ಮಾಡ್ಕೋಬೇಕು. 1 + 2 + 3 + 4 ಎಷ್ಟು ಆಗ್ತದ್ರಿ? ಇದು 10 ಆಗ್ತದ. ಓಕೆನಾ? ಆಮೇಲೆ ಇವುಗಳನ್ನು ತಗೋಬೇಕು. 1 + 2 + 3 ಎಷ್ಟಾಗ್ತದ ಅಂದ್ರೆ 6 ಆಗ್ತದ, ಹೌದಾ? ಇವಾಗ ಏನ್ ಮಾಡ್ಬೇಕಂದ್ರ ಬಂದಿರತಕ್ಕಂತ ಕೊನೆಯ ಸಂಖ್ಯೆನ ಪ್ಲಸ್ ಮಾಡ್ಕೋಬೇಕು. ನೋಡ್ರಿ 10 + 6 ಎಷ್ಟಾಗ್ತದ? 16 ಆಗ್ತದ. ನಮ್ಮ ಉತ್ತರ ಆಪ್ಷನ್ಸ್ 2 ಆಗ್ತದ. ಹಿಂಗ ಏನ್ ಮಾಡ್ಬೋದು ಅಂದ್ರೆ ನಾವು ಟ್ರಯಾಂಗಲ್ ಅನ್ನ ಕಂಡುಹಿಡಿಬಹುದು. ಬಹಳ ಈಜಿ ಆಗಿರ್ತಂತ ಟ್ರಿಕ್ಸ್. ನೀವೇನ್ ಮಾಡ್ತೀರಿ? ಈ ತರ ನೋಡ್ರಿ 1 ಆಮೇಲೆ ಇದು 2 ಈ ತರ ಏನಾಗ್ತದೆ ಎಕ್ಸಾಮ್ ದೊಳಗೆ ಏನಾಗ್ತದ ಒಂದೇ ಒಂದು ನೀವು ಏನಾದ್ರು ಟ್ರಯಾಂಗಲ್ ಅನ್ನ ತ್ರಿಭುಜ ಎನ್ಸಿಬಿಟ್ರಿ ಅಂದ್ರೆ ಇಲ್ಲಿ ಆಪ್ಷನ್ಸ್ ಬಹಳ ನಿಯರೆಸ್ಟ್ ಇರ್ತಾವ. ನೋಡ್ರಿ 16 ಐತಿ, 15 ಐತಿ, 14 ಐತಿ, 10 ಐತಿ. ಈ ರೀತಿ ಎನ್ಸೋದ್ರಿಂದ ಏನಾಗ್ಬಿಡುತ್ತೆ, ಯಾವ್ದೋ ಒಂದು ಆಪ್ಷನ್ಸ್ ದಾಗ ಉತ್ತರ ನೋಡಿ ಹಾಕ್ಬಿಡ್ತೀರಿ. ಅದಕ್ಕೆ ಈ ರೀತಿ ಟ್ರಿಕ್ ಅನ್ನ ಯೂಸ್ ಮಾಡಿದ್ರಿ ಅಂದ್ರೆ ಬೇಕಾದಂತ ಪ್ರಶ್ನೆ ಕೇಳಿದ್ರು ಏನಾಗ್ತದೆ ನಿಮ್ಗೆ ಬಹಳ ಈಜಿ ಆಗ್ತದ. ಮತ್ತೆ ಈ ಟ್ರಯಾಂಗಲ್ ಬಗ್ಗೆ, ತ್ರಿಭುಜಗಳ ಬಗ್ಗೆ, ಆಮೇಲೆ ಚೌಕಗಳ ಬಗ್ಗೆ, ಹೌದಾ? ನಾವೇನ್ ಮಾಡೋಣ ಮುಂದಿನ ಕ್ಲಾಸ್ ನ ಡಿಸ್ಕಷನ್ ಮಾಡೋಣ. ಅದು ಚಾಪ್ಟರ್ ನ ನಿಮ್ ಸಂಪೂರ್ಣವಾಗಿ ಏನ್ ಮಾಡ್ತೀನಿ ಅಂತಂದ್ರೆ ತಿಳಿಸ್ಕೊಡ್ತೀನಿ. ಈ ತರ ಪ್ರಶ್ನೆಗಳನ್ನ ಕೇಳ್ತಾ ನೋಡ್ರಿ. ಕೆಳಗಿನವುಗಳಲ್ಲಿ ಸರಿ ಹೊಂದಿರುವುದನ್ನ ಆರಿಸಿ ಚೂಸ್ ದ ಆಡ್ ಆನ್ ಔಟ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳಿ. ಯಾವ್ದು ಏನಪ್ಪಾ ಅಂತಂದ್ರ ಇದ್ರಾಗ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ. ಯಾವ್ದು ನೋಡ್ರಿ? ಇಲ್ಲಿ ಆಪ್ಷನ್ಸ್ ಅನ್ನ ಚೆಸ್ ಕೊಟ್ಟಿದಾರ, ಹಾಕಿ ಕೊಟ್ಟಿದಾರ, ಕ್ರಿಕೆಟ್ ಕೊಟ್ಟಿದಾರ, ಫುಟ್ಬಾಲ್ ಕೊಟ್ಟಿದಾರ, ಹೌದಾ? ಇವೆಲ್ಲ ಸ್ಪೋರ್ಟ್ಸ್ ಎಲ್ಲಾ ಆಟಗಳದಾವ. ಇದ್ರಾಗ ಯಾವ್ದು ನಾವು ತೆಗಿಬೇಕು, ಯಾವ ರೀತಿ ತೆಗಿಬೇಕು ಅಂತ ನೋಡಿದಾಗ ನೋಡ್ರಿ ಫುಟ್ಬಾಲ್, ಕ್ರಿಕೆಟ್, ಹಾಕಿ, ಚೆಸ್ ಹೆಂಗ್ ತೆಗಿಬೇಕ್ರಿ? ಕೆಲವೊಂದ್ಸಲ ಏನ್ ಮಾಡ್ತಾರಂದ್ರ ನಮ್ಮ ದೇಶದ ಸ್ಪೋರ್ಟ್ಸ್ ಯಾವ್ದಪ್ಪಾ ಅಂತಂದ್ರೆ ಆಟ ಹಾಕಿ ಅಂತ ಹೇಳಿ ಹಾಕ್ಬಿಡ್ತೀರಿ. ಒಬ್ಬರು ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದವ್ರು ಕ್ರಿಕೆಟ್ ಅಂತ ಹಾಕ್ಬಿಡ್ತೀರಿ. ಒಬ್ರು ಫುಟ್ಬಾಲ್ ನೋಡ್ತಿರ್ತೀರಿ, ಜಾಸ್ತಿ ಫುಟ್ಬಾಲ್ ಅಂತ ಹಾಕ್ಬಿಡ್ತೀರಿ. ಒಬ್ರು ಚೆಸ್ ಆಡೋ ಇಂಟ್ರೆಸ್ಟ್ ಇರ್ತದೆ, ಚೆಸ್ ಹಾಕ್ತೀರಿ. ಬಟ್ ಇಲ್ಲಿ ಏನಕ್ಕೆ ಅಂದ್ರೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ. ಇಂಥವೆಲ್ಲ ಹೆಂಗ್ ಯೋಚನೆಗಳನ್ನ ಮಾಡ್ಬೇಕು ನಾವು ಈ ಮೆಂಟಲ್ ಅಬಿಲಿಟಿ ಕ್ಲಾಸ್ ನೊಳಗ ಅಂತಂದ್ರ ನೋಡ್ರಿ ಇದು ಹಾಕಿ ಅನ್ನೋದು ಏನಪ್ಪಾ ಅಂತಂದ್ರ ಔಟ್ಡೋರ್ ಗೇಮ್, ಹೌದಾ? ಹೊರಾಂಗಣ ಆಟ. ಕ್ರಿಕೆಟ್ ಅನ್ನೋದು ಹೊರಾಂಗಣ ಆಟ, ಫುಟ್ಬಾಲ್ ಅನ್ನೋದು ಹೊರಾಂಗಣ ಆಟ. ಈ ಚೆಸ್ ಅನ್ನೋದು ಏನಪ್ಪಾ ಅಂದ್ರೆ ಇಂಡೋರ್ ಗೇಮ್, ಅಂದ್ರೆ ಒಳಂಗಣ ಆಟ ಅಂತ ಕರಿತೀವಿ. ನಾವ್ ಏನ್ ಮಾಡ್ಬೋದು ಅಂದ್ರ ಚೆಸ್ ಏನಪ್ಪಾ ಅಂತಂದ್ರ ನಮಗ ಇಲ್ಲಿ ಗುಂಪಿಗೆ ಸೇರೋದಿಲ್ಲ. ಹಿಂಗೂ ನಾವ್ ಏನ್ ಮಾಡ್ಬೇಕಂದ್ರೆ ಯೋಚನೆಗಳು ಮಾಡ್ಬೇಕು. ಯಾಕಂದ್ರೆ ಒಬ್ಬರಿಗೆ ಏನಾಗಿ ಬಿಟ್ಟಿರ್ತದ ಇಂಥವೆಲ್ಲ ನೋಡಿದಾಗ ಏನಂಗ್ ಚೆಸ್ ಬಾಳ ಇಂಟ್ರೆಸ್ಟ್, ಅದನ್ನ ಕ್ವಶನ್ಸ್ ಕೇಳಿ ನೀವು ಪಟ್ನ ಅದನ್ನ ಹಾಕ್ಬಿಡ್ತೀರಿ. ಒಬ್ರು ಏನ್ ಮಾಡ್ತೀರಿ, ಹಾಕಿ ಆಡೋರು ಹಾಕಿ ಆಡ್ತೀರಿ. ಕ್ರಿಕೆಟ್ ದಿನ IPL ಅವ್ರು ನೋಡ್ತಿರ್ತೀರಿ, IPL ಅಧ್ಯಕ್ಷ ಪಟ್ನ ಕ್ರಿಕೆಟ್ ಹಾಕ್ಬಿಡ್ತೀರಿ. ಅವ್ರು ಡೈಲಿ ಫುಟ್ಬಾಲ್ ನೋಡ್ತಿರ್ತೀರಿ. ಈ ರೀತಿ ಏನಾಗಿರ್ತದೆ ಅಂದ್ರೆ ಕೆಲವೊಂದಿಷ್ಟು ಮಕ್ಕಳ ನಮ್ಮಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನಡೆಸಿದಾಗ ಈ ರೀತಿ ಯೋಚನೆ ಮಾಡಿದವರು ಇದ್ದಾರೆ. ಅದಕ್ಕೆ ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಆ ರೀತಿ ಯೋಚನೆ ಮಾಡಬೇಡ್ರಿ. ಯಾವ ರೀತಿ ಯಾವ್ದಕ್ಕೆ ಸಂಬಂಧ ಇಲ್ಲ ಇಂಥವೆಲ್ಲ ಯೋಚನೆಗಳು ಯಾವಾಗ ತಿಳಿತಾವ? ಮಾಡೆಲ್ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ, ಆನ್ಲೈನ್ ಕ್ಲಾಸ್ಗಳನ್ನ ನೋಡೋದ್ರಿಂದ ಏನಾಗ್ತದ ನಿಮ್ಗೆ ಇಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಈಜಿಯಾಗಿ ಆನ್ಸರ್ ಅನ್ಸ ನೀವೇನ್ ಮಾಡ್ಬೋದ್ರಿ ನೋಡ್ಬೋದಾಗ್ತದ. ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ 0 2 6 12 ಡ್ಯಾಶ್ ಕೊಟ್ಟಾರ 30 ಅಂತ ಕೊಟ್ಟಾರ. 0 2 6 12 ಇಲ್ಲಿ ಯಾವ್ದು ಆನ್ಸರ್ ಬರ್ತೈತಿ ಏನ್ ಮಾಡ್ಬೇಕ್ರಿ ಕಂಡುಹಿಡಿಬೇಕಾಗ್ತದ. ಲಾಸ್ಟ್ 30 ಅಂತ ಹೇಳಿ ಕೊಟ್ಟಿದಾರ. ನೋಡೋಣ ಯಾವ್ದು ಬರ್ತೈತಿ ನೋಡ್ರಿ. 0 ಕ ಪ್ಲಸ್ 2 ಮಾಡ್ಯಾರ 2 ಬಂದತಿ. ಆಮೇಲೆ 2 ಕ ಪ್ಲಸ್ 4 ಮಾಡ್ಯಾರ 6 ಬಂದತಿ. 6 ಕ ಪ್ಲಸ್ ಏನ್ ಮಾಡ್ಯಾರ 6 ಮಾಡ್ಯಾರ 12 ಬಂದತಿ. 12 ಪ್ಲಸ್ ಸೆಟ್ ಮಾಡ್ಬೇಕು ನಾವ. ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ಕೆಳಗೆ ನೋಡ್ಬೇಕು.
ಇಲ್ಲಿ ಎಷ್ಟು ಡಿಫರೆನ್ಸ್ ಅದರ 2 ಡಿಫರೆನ್ಸ್ ಅದ, ಇಲ್ಲಿ ಎಷ್ಟು ಡಿಫರೆನ್ಸ್ ಅದರ 2 ಡಿಫರೆನ್ಸ್ ಅದ, ಹಂಗೂ ಇಲ್ಲಿ ಡಿಫರೆನ್ಸ್ 2 ಬರ್ಬೇಕು. ಇಲ್ಲಿ ಡಿಫರೆನ್ಸ್ ಎಷ್ಟದ 2 ಅದ ಅಂತಂದ್ರ 12ಕ್ಕೆ 8 ಕೂಡಿಸಿದ್ರೆ 20 ಬರ್ತದ. ಹೌದಾ? ಇಲ್ಲೂ ಡಿಫರೆನ್ಸ್ 15 ಮಾಡ್ಕೋಬೇಕು, 10 ಕೂಡಿಸ್ಬೇಕಾಗ್ತದೆ, ಇಲ್ಲೂ ಡಿಫರೆನ್ಸ್ 2 ಬರ್ತದ. ಈ ರೀತಿ ಸರಣಿ ಒಂದೇ ರೀತಿ ಇದ್ದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರ ಏನಾಗ್ತದ ಕರೆಕ್ಟ್ ಆಗ್ತದ ಗೊತ್ತಿರಬೇಕು. ಇಲ್ಲಿ ಏನಾದ್ರೂ ವೇರಿಯೇಷನ್ ಆಯ್ತು ಅಂತಂದ್ರ ಸರಣಿ ಅದು ಏನಾಗಂಗಿಲ್ಲ, ಕಂಪ್ಲೀಟ್ ಆಗೋದಿಲ್ಲ. ಹಂಗಾದ್ರೆ ನಮ್ಮ ಆಯ್ಕೆ ಏನಾಗ್ತದ ಆಪ್ಷನ್ 4 ಆಗ್ತದ, 20 ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಏನ್ ಮಾಡಿದಪ್ಪ ಅಂತಂದ್ರ ಹಿಂದೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ, ಮುಂದೆ ಬರ್ತಕ್ಕಂಥ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ನಾನು ಜೊತೆ ಡಿಸ್ಕಷನ್ ಮಾಡಿದ್ನಿ. ತಾವೆಲ್ಲರೂ ಕ್ಲಾಸ್ಗಳನ್ನ ನೋಡ್ತಾ ಇದ್ದಾರೆ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಇನ್ನಷ್ಟು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರೀತಿಯ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ, ಅಪ್ಡೇಟ್ಸ್ ಪ್ರಶ್ನೆಗಳನ್ನ ನಾನು ಜೊತೆಗೆ ರೆಡಿ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಈ ಕೇವಲ ನಿಮಗೆ 10 ರಿಂದ 15 ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ 25 ಕ್ವಶನ್ಸ್ ನಿಮ್ಗೆ, ಯಾಕಂದ್ರೆ ಸೈನಿಕ್ ಸ್ಕೂಲ್ಗೆ ಮೆಂಟಲ್ ಅಬಿಲಿಟಿ 25 ಕ್ವಶನ್ಸ್ ಕೇತನ. ಟೋಟಲ್ ಆಗಿ 18 ರಿಂದ 20 ಚಾಪ್ಟರ್ಸ್ ಅದಾವ, ಅಧ್ಯಾಯಗಳದಾವ. ಅವೆಲ್ಲ ಅಧ್ಯಾಯದೊಳಗ ಯಾವ್ಯಾವ ರೀತಿ ಡಿಫಿಕಲ್ಟ್ ಅದಾವ, ಯಾವ ರೀತಿ ನಮ್ಗೆ ಟ್ರಿಕ್ಸ್ ಮುಖಾಂತರ ನಿಮ್ಗೆ ಹೇಳ್ಬೇಕು ಅನ್ನೋದನ್ನ ನಾನು ಏನ್ ಮಾಡ್ತೀನಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಆನ್ಲೈನ್ ಕ್ಲಾಸ್ ಅಲ್ಲೇ ಮಾಡ್ತಾ ಇದೀವಿ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಾ, ಪ್ರತಿದಿನ ಕ್ಲಾಸ್ಗಳನ್ನ ನೋಡಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಅದರ ಜೊತೆಗೆ ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅದ, ಅಲ್ಲಿ ನೀವು ಫಾಲೋ ಮಾಡ್ರಿ. ಅಲ್ಲಿ ಜಿಕೆ ಕ್ವಶನ್ಗಳು ಅಪ್ಲೈ ಮಾಡ್ತಾ ಇರ್ತೀವಿ. ಆಮೇಲೆ ಫೇಸ್ಬುಕ್ ನಲ್ಲಿ ನಾವು ನಿಮ್ಗೆ ಏನ್ ಮಾಡ್ತಾ ಇದೀವಿ, ಕ್ವಶನ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದೀವಿ. ಅದನ್ನು ನೀವು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇದೀನಿ. ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.